ಚಿನ್ನ ಕಳ್ಳ ಸಾಕಾಣಿಕೆ ಕೇಸ್ನಲ್ಲಿ ನಟಿ ರನ್ಯಾ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆಯ ವರದಿ ಸಿದ್ಧವಾಗಿದೆ. ಈಗ ನಟಿ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಧಿಕಾರಿಗಳನ್ನ ಕಣ್ತಪ್ಪಿಸಿ ಚಿನ್ನವನ್ನ ವಿಮಾನ ನಿಲ್ದಾಣದಿಂದ ಹೊರಗೆ ತರ್ತಾ ಇದ್ಲು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಇದ್ರ ಬಗ್ಗೆ ಗಮನ ಹರಿಸಲಾಗಿರುವಂತದ್ದು. ಸೊ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಈಗಾಗಲೇ ರನ್ಯಾ ರಾವ್ ಒಂದು ಕಡೆ ಬಂಧನವಾಗಿದ್ದಾರೆ. ಆದ್ರೆ ಪ್ರೋಟೋಕಾಲ್ ದುರ್ಬಳಕೆಯ ವಿಚಾರವಾಗಿ ಅದರದ್ದು ವರದಿ ಬೇಕಲ್ಲ, ಸರ್ಕಾರ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಳಿತ್ತು, ಅದು ಏರ್ಪೋರ್ಟ್ ನಲ್ಲಿ. ಸೊ ಹಾಗಾಗಿ ಯಾವ ರೀತಿಯಾಗಿ ಚಿನ್ನವನ್ನ ಹೀಗೆ ಅಧಿಕಾರಿಗಳ ಕಣ್ತಪ್ಪಿಸಿ ತರ್ತಾ ಇದ್ಲು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಿದ್ಧವಾಗಿದೆ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಥವಾ ನಾಳೆ ಸಿದ್ದು ಸರ್ಕಾರದ ಕೈ ಸೇರಿದೆ ಚಿನ್ನದ ವರದಿ. ವಿಮಾನ ನಿಲ್ದಾಣದಿಂದ ಹೊರಗೆ ತರ್ತಾ ಇದ್ದಿದ್ದು ಮತ್ತು ಹೇಗೆ ಪ್ರೋಟೋಕಾಲ್ ದುರ್ಬಳಕೆ ಮಾಡ್ತಾ ಇದ್ರು ಅನ್ನುವ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗೋದಕ್ಕೆ ಸಿದ್ಧವಾಗಿದೆ. ಇತ್ತ ಕೋರ್ಟ್ನಲ್ಲಿ ರನ್ಯಾ ರಾವ್ಗೆ ಜಾಮೀನು ಕೊಡಿ ಅಂತ ವಕೀಲರು ವಾದವನ್ನ ಮಾಡ್ತಿದ್ದಾರೆ. ಬಗೆದಷ್ಟು ಚಿನ್ನದ ಕಹಾನಿ ರಿವೀಲ್ ಆಗ್ತಾ ಇದೆ. ಈ ದುರ್ಬಳಕೆ ಆದಂತ ವಿಚಾರವಾಗಿ ರಿಪೋರ್ಟ್ ರೆಡಿಯಾಗಿದೆ. ಇಂದು ಅಥವಾ ನಾಳೆ ಸಿದ್ದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯನವರೇ ಸ್ವತಃ ಸೂಚನೆಯನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿ ಪ್ರೋಟೋಕಾಲ್ ದುರ್ಬಳಕೆ ಆಯ್ತು, ಅದಾದ ನಂತರವಾಗಿ ಆಕೆ ವಿಮಾನ ನಿಲ್ದಾಣದಿಂದ ಹೇಗೆ ಅಧಿಕಾರಿಗಳ ಕಣ್ತಪ್ಪಿಸಿ ಬರ್ತಾ ಇದ್ಲು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವರದಿ ಬೇಕಾಗಿದೆ. ಸರ್ಕಾರಕ್ಕೆ ಇನ್ನೇನು ವರದಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದೆ. ಸುಮಾರು ಸಾಕಷ್ಟು ಬಾರಿ ವಿದೇಶ ಪ್ರಯಾಣವನ್ನ ಮಾಡಿ ಕಳ್ಳ ಸಾಗಾಣಿಕೆಯಲ್ಲಿ ಕೈ ಜೋಡಿಸಿ ಈ ಚಿನ್ನದ ನಾರಿ ಎಷ್ಟು ತಂದಿದ್ಲೋ ಏನೋ ಗೊತ್ತಿಲ್ಲ. ಆದ್ರೆ ಆ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವರದಿಯನ್ನ ಕೇಳಿತ್ತು. ಇವರ ತಂದೆ IPS ಅಧಿಕಾರಿ, ಓಕೆ ಫೈನ್. ಆದ್ರೆ ಮಲತಂದೆ ಆಕ್ಚುಲಿ ಅವರಿಂದ ಆ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ದುರ್ಬಳಕೆ ಮಾಡಲಾಗಿದೆ. ಏರ್ಪೋರ್ಟ್ ನಲ್ಲೂ ಯಾವ ರೀತಿಯಾಗಿ ದುರ್ಬಳಕೆ ಆಗಿದೆ ಅನ್ನುವಂಥದ್ದು ಬೇಕಲ್ವಾ. ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಜಾಮೀನ್ ಕೊಡಿ ಅಂತ ಒಂದು ಕಡೆ ಇವರ ವಕೀಲರು ವಾದ ಮಾಡ್ತಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 14.2 kg ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾಗ ಸಿಕ್ಕಿ ಬಿದ್ದಿರುವಂಥದ್ದು. DRI ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ನಟಿ ರನ್ಯಾ ರಾವ್ ಅವರನ್ನ ಬಂಧಿಸಿದ್ರು. ಆ ಕ್ಷಣದಲ್ಲೇ ಬಂಧಿಸಿ ವಿಚಾರಣೆ ಕರ್ಕೊಂಡು ಹೋಗಿದ್ರು. ಬಳಿಕ ಪ್ರಕರಣದಲ್ಲಿ ಪೊಲೀಸ್ ಪ್ರೋಟೋಕಾಲ್ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಈ ಕಾರಣಕ್ಕೆ ಸರ್ಕಾರ ಈ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆಯ ಬಗ್ಗೆ ವಿಚಾರಣೆ ನಡೆಸಿ ವರದಿಯನ್ನು ನೀಡುವಂತೆ ಹಿರಿಯ IAS ಅಧಿಕಾರಿ ಗೌರವ್ ಗುಪ್ತಾಗೆ ಆದೇಶವನ್ನ ಕೊಟ್ಟಿತ್ತು. ಈಗ ವರದಿ ಸಿದ್ಧವಾಗಿದ್ದು ಇಂದು ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ. ಸೊ ಹೀಗಾಗಿ ಚಿನ್ನದ ಚೋರಿಯ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಕ್ಕೆ ವರದಿಯನ್ನ ಕೊಡಲಾಗುತ್ತೆ. ಹಾಗಿದ್ರೆ ತನಿಖಾ ವರದಿಯಲ್ಲಿ ಏನಿದೆ, ಆ ತನಿಖೆಯಲ್ಲಿ ಯಾವ ರೀತಿಯಾದಂತಹ ವರದಿಯನ್ನ ಕೊಟ್ಟಿದ್ದಾರೆ? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಮಾತನಾಡಿದ್ದಾರೆ IAS ಅಧಿಕಾರಿ ಗೌರವ್ ಗುಪ್ತಾ. ತನಿಖಾ ವರದಿ ಸಿದ್ಧವಿದೆ. ಇದುವರೆಗೂ ಕೂಡ ಹಲವರ ವಿಚಾರಣೆಯನ್ನ ಮಾಡಿದ್ದೇವೆ. ಕೊನೆ ಹಂತದ ಮಾಹಿತಿ ಸಂಗ್ರಹ ಆಗಿದೆ.
ಸರ್ಕಾರಕ್ಕೆ ಹಿಂದೆ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಇದುವರೆಗೂ 10 ರಿಂದ 15 ಜನರನ್ನ ವಿಚಾರಣೆ ಮಾಡಿದ್ದೇವೆ. ಸರ್ಕಾರಕ್ಕೆ ವರದಿ ಕೊಡ್ತೇನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿಚಾರಣೆಯನ್ನ ಕೂಡ ಮಾಡಿದ್ದೇವೆ. ಆದ್ರೆ ಈಗ ತನಿಖಾ ಹಂತದಲ್ಲಿ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖಾ ಹಂತದಲ್ಲಿರೋದ್ರಿಂದ ಜಾಸ್ತಿ ಮಾಹಿತಿಯನ್ನ ಕೊಡೋದಕ್ಕಾಗಲ್ಲ. ಹಾಗಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಆ ಇನ್ವೆಸ್ಟಿಗೇಷನ್ ಹೈಡಲ್ಲಿ ಸಾಗಬೇಕಾಗುತ್ತೆ. ಮಾಣಿಕ್ಯ ನಟಿ ರನ್ಯಾ ರಾವ್ಗೆ ಈಗ ಡವಡವ ಶುರುವಾಗಿದೆ. ಇಂದು ಸೆಕ್ಷನ್ ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಭವಿಷ್ಯ. CCH ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆಗಾಗಿ ರನ್ಯಾ ಪರ ವಾದವನ್ನ ಹಿರಿಯ ವಕೀಲ ಕಿರಣ್ ಜವಳಿ ಅವರು ಮಂಡಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಡವಡವ ಶುರುವಾಗಿದೆ ಎಂದು ಸೆಷನ್ ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಭವಿಷ್ಯ ನಡೆಯುತ್ತೆ. ರನ್ಯಾ ರಾವ್ಗೆ ಜಾಮೀನು ನೀಡಿ ರನ್ಯಾ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಈ ರೀತಿ ಮತ್ತೊಂದೆಡೆ 64ನೇ CCH ನ್ಯಾಯಾಲಯದಲ್ಲಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರ ನಡೆದಿತ್ತು. ರನ್ಯಾ ರಾವ್ ಪರ ವಾದವನ್ನ ಮಂಡಿಸಿದ್ರು ಹಿರಿಯ ವಕೀಲ ಕಿರಣ್ ಜವಳಿ. ಆಕೆ ಓರ್ವ ಮಹಿಳೆ, ಬೆಂಗಳೂರು ನಿವಾಸಿ. ಆಕೆಯ ಪಾಸ್ಪೋರ್ಟ್ DRI ವಶದಲ್ಲಿದೆ. ಹೀಗಿರುವಾಗ ಆಕೆ ಹೇಗೆ ದೇಶ ಬಿಟ್ಟು ಹೋಗ್ತಾಳೆ? ಅದು ಸಾಧ್ಯವಾಗದ ಕೆಲಸ ಅಂತ ವಾದವನ್ನ ಮಂಡಿಸಿದ್ದಾರೆ. ಅಲ್ಲದೆ ಕಸ್ಟಮ್ಸ್ ಕಾಯ್ದೆ 102 ಹಾಗೂ NDPS ಕಾಯ್ದೆ 50ರನ್ನ ಉಲ್ಲೇಖಿಸಿದ್ರು. ಮಹಜರು ಪ್ರಕ್ರಿಯೆಯಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ವಾದವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಈಗಾಗಲೇ ರನ್ಯಾ ರಾವ್ಗೆ ಡವಡವ ಶುರುವಾಗ್ತಿದೆ. ಮತ್ತೊಂದು ಕಡೆ ಜಾಮೀನಿನ ವಿಚಾರವಾಗಿ ಅವರ ವಕೀಲರು ಕೂಡ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದು ಪೊಲೀಸ್ನವರು ಕೂಡ ವಿಚಾರಣೆಯ ವಿಚಾರವಾಗಿ ಎಲ್ಲೂ ಕೂಡ ಮಾಹಿತಿಯನ್ನ ಸೋರಿಕೆ ಮಾಡುವ ಹಾಗಿಲ್ಲ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ನಟಿ ರನ್ಯಾ ರಾವ್ ಕಣ್ಣೀರನ್ನ ಹಾಕೊಂಡು ಕುಳಿತಿದ್ದಾರೆ. ಯಾವಾಗ ಜಾಮೀನು ಸಿಗುತ್ತಪ್ಪ ಅಂತ ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು. ಆದರೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಾದವನ್ನ ಮಂಡಿಸಲಾಗ್ತಿದೆ.